ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಮಿಮಿಕ್ರಿ ರಾಜಕರಣ್ ರಾಜ ಮಾತಾಡೋದು. ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಮಿಮಿಕ್ರಿ ರಾಜಕರಣ್ ಯೂಟ್ಯೂಬ್ ಚಾನಲ್ದಾಗ ನಿಹಾನ್ ಫೋಟೋ ಸ್ಟುಡಿಯೋ ಇವರ ಸಹಕಾರದೊಂದಿಗೆ ವಿಶೇಷವಾಗಿರುವಂತಹ ಕಲಾವಿದರ ಕಲೆಯ ಅನಾವರಣ ಮಾಡಿದ್ವಿ. ಆದ್ರೆ ಇನ್ಮೇಲಿಂದ ನಮಗೆ ಬಹಳ ಅತ್ಯದ್ಭುತವಾದಂತಹ ವಿಶೇಷವಾದಂತಹ ಕಲಾವಿದರು ಸಿಕ್ಕಿರೋದಕ್ಕೆ ನಿಮ್ಮೆಲ್ಲರಿಗಾಗಿ ಬಹಳ ಚೆನ್ನಾಗಿರುವಂತಹ ಕಾನ್ಸೆಪ್ಟ್ ಅನ್ನ ತಂದಿದ್ವಿ. ಅದುವೇ ಅವರಂತೆ ಹೌದು ಅವರಲ್ಲ, ಅಂತಹ ಒಂದು ಅದ್ಭುತವಾದಂತಹ ಕಾನ್ಸೆಪ್ಟ್ ನೊಂದಿಗೆ ಬಂದಿದ್ದೇವೆ. ಅಂದ್ರೆ ಏನಪ್ಪಾ ಅಂತ ಹೇಳಿ ತಮಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದಲ್ಲ. ಈಗ ಗೊತ್ತಾಗುತ್ತೆ ನೋಡ್ರಿ. ಅವರಂತೆ ಹೌದು ಅವರಲ್ಲ, ಬಹಳ ಅತ್ಯದ್ಭುತವಾದಂತಹ ಕಲಾವಿದರು. ಅದು ಯಾರಪ್ಪ, ವಿಶೇಷವಾಗಿ ಹುಡುಕ್ತಾ ಹೋದ್ರೂ ಕೂಡ ಸಿಗದೇ ಇರುವಂತಹ ಭಿನ್ನವಾದಂತಹ ವ್ಯಕ್ತಿ. ಅದು ಯಾರಪ್ಪ ಅಂತಂದ್ರೆ ನಮ್ಮ ಜೊತೆ ಇಲ್ಲೇ ಕುಂತಿದ್ದಾರೆ ನೋಡ್ರಿ ಸರ್. ನಮಸ್ತೆ ಎಲ್ಲ ಕನ್ನಡ ಸಮಸ್ತ ನಮ್ಮ ಅಭಿಮಾನಿಗಳಿಗೆ ನಮಸ್ಕಾರ. ಗೊತ್ತಾಗ್ತಲ್ರಿ ಎಲ್ಲರಿಗೂ. ಅದುವೇ ನಮ್ಮ ಪ್ರೇಮ ಲೋಕದ ರಣಧೀರ, ಸಿನಿಮಾ ಲೋಕದ ಅಂಜದ ಗಂಡು, ಕನ್ನಡ ಚಿತ್ರರಂಗದ ಕನಸುಗಾರ, ಹೆಂಗಳರ ಮನಸ್ಸನ್ನ ಗೆದ್ದಿರುವಂತಹ ಚೋರ ಚಿತ್ತ ಚೋರ, ನಮ್ಮ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರ ತದ್ರೂಪಿ. ಇವರು ಇಡೀ ಕರ್ನಾಟಕದಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೆ ಕಾಮಿಡಿ ಕಿಲಾಡಿಗಳ ವೇದಿಕೆಯಲ್ಲಿ, ಮಜಾ ಭಾರತದ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಕೊಟ್ಟು ಎಲ್ಲೆಡೆ ಸದ್ದನ ಮಾಡ್ತಿರುವಂತಹ ವಿಶೇಷವಾದಂತಹ ಕಲಾವಿದರು. ಇವರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮೂಲತಃ ಬೇಲೂರು ಗ್ರಾಮದವರು. ಸರ್ ಮತ್ತೊಮ್ಮೆ ತಮಗೆ ನಮಸ್ಕಾರ ಸರ್. ನಮಸ್ಕಾರ ಸರ್ ಆರಾಮದಿ ಸರ್? ಸರ್ ನಾವೆಲ್ಲ ನಿಮ್ಗೆ ಟಿವಿ ಒಳಗಡೆ ನೋಡ್ತಾ ಇದ್ದೀವಿ ಸರ್. ಸಾಕಷ್ಟು ಜನ ನಮ್ಮಂಥ ಅಭಿಮಾನಿಗಳು ನಿಜವಾಗ್ಲೂ ನೋಡಿ ಏನಪ್ಪಾ ಇದು ರಿಯಲ್ ರವಿ ಸರ್ ತರಾನೇ ಇದ್ದಾರೆ ಅಂತೇಳಿ ಭಾಳ ಜನ ಆಶ್ಚರ್ಯ ಆಗಿರ್ತಾರೆ ಸರ್. ಅಂತಹ ಲೆಕ್ಕಕ್ಕೆ ಬಂದ್ಬಿಟ್ರಪ್ಪ ಅಂತಂದ್ರೆ ಎಷ್ಟು ವರ್ಷದಿಂದ ಈ ಕ್ಷೇತ್ರಕ್ಕೆ ಬಂದಿದ್ದೀರಿ ಸರ್? 9 ವರ್ಷ ಆಯ್ತು. 9 ವರ್ಷ ಸರ್. ಓಹೋ. ಈ ಮುಂಚೆ ನಿಮ್ಮ ವೃತ್ತಿ ಯಾವುದಾಗಿತ್ತು ಸರ್? ನಾನು ಮುಂಚೆ ಒಂದು 6 ವರ್ಷ ಟೈಲರಿಂಗ್ ಮಾಡಿದ್ದೀನಿ. ಆಮೇಲೆ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿ ಇವತ್ತಿಗೂ ಫೋಟೋಗ್ರಾಫರ್ ಇದ್ದೀನಿ. ಬಟ್ ಈ ಬಟ್ಟೆ ಅಂಗಡಿ ಇದೆ ನಮ್ಮದು ಬಿಸ್ನೆಸ್. ಅದ್ರ ಜೊತೆಗೆ ಇದನ್ನು 9 ವರ್ಷ ಆಯಿತು. ಈ ಫೀಲ್ಡಲ್ಲಿ ಒಂದು ಸ್ವಲ್ಪ ಈಸಿ ಆಗಿದೆ. 9 ವರ್ಷದಿಂದನೂ ಒಂದು ಕ್ಲಾಸೇ ಮಾಡ್ತಾರೆ. ನೀವು ಮತ್ತು ಕೆಲವು ಮುಂಚೆ ನಿಮ್ಮ ಮಗ ಅಥವಾ ನಿಮ್ಮ ಫೋಟೋಗ್ರಾಫರ್ಸ್ ಎಲ್ಲ ಏನು ನಿಮ್ಮ ಫೋಟೋಗ್ರಾಫರ್ ಬಳಗ ಇದೆ ಸರ್, ನೀವು ರವಿ ಸರ್ ಥರನೇ ಕಾಣಿಸ್ತೀರಿ ಅಂತೇಳಿ ಗುರುತಿಸೋಕ್ಕಿಂತ ಮುಂಚೆ ನೀವು ರವಿ ಸರ್ ಫ್ಯಾನ್ ಆಗಿದ್ರು ಅಥವಾ ನೀವು ಗುರುತಿಸಿದ ಮೇಲೆ ನೀವು ರವಿ ಸರ್ ಫ್ಯಾನ್? ಇಲ್ಲ, ನಾನು ಮುಂಚೆಯಿಂದ ಅವರು ಫಸ್ಟ್ ಪಿಕ್ಚರ್ ನಾನು ನೋಡಿದ್ದು ಪ್ರೇಮ ಲೋಕ. ಅಲ್ಲಿಂದ ನಂದು ಅವರ ಫ್ಯಾನ್ಸ್ ಆಗಿದ್ದು. ಅವರು ಸಿನಿಮಾ ಆಗಿರ್ಬೋದು, ಅವ್ರ ಸ್ಟೋರಿ ಆಗಿರ್ಬೋದು, ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಅವ್ರನ್ನ ಫಾಲೋ ಮಾಡ್ತಾ ಇರ್ತಿದ್ದೆ. ಬಟ್ ನಾನು ಜೂನಿಯರ್ ಆಗಬೇಕು ಅಂತ ಅವರಂಗೆ ಹೋಲಿಕೆ ಹೋಗ್ಬೇಕಂತ ಅಂದ್ಕೊಂಡವನಲ್ಲ. ಬಟ್ ಅದು ಏನೋ ತಂದೆ ತಾಯಿ ಆಶೀರ್ವಾದ, ಎಲ್ಲ ಕನ್ನಡ ಜನರ ಒಂದು ಪ್ರೀತಿ, ಅವರಿಂದ ನಾನು ಈ ಥರ ಕಾಣ್ತಾ ಇರೋದು ಅಷ್ಟೇ. ಸರಿ ಸರ್, ನಿಮ್ಮ ಎಲ್ಲ ಫೋಟೋಗ್ರಾಫರ್ ಅವ್ರದ್ದು ಎಕ್ಸಿಬಿಷನ್ ಇತ್ತು, ಅವಾಗ ಅವರು ಗುರುತಿಸಿದ್ರು, ಬೆಳಗ್ಗೆ ಬಂದರೆ ಜೂನಿಯರ್ ರವಿಚಂದ್ರ ಸರ್ ಹಾಗೆ. ಓಕೆ ಸರ್, ಆದರೆ ನಿಮಗೆ ವೇದಿಕೆಗಳು ಹೆಂಗೆ ಸಿಗಾಕೊಟ್ರು ಸರ್? ಯಾರ್ಯಾರು ನಿಮ್ಗೆ ಪ್ರೋತ್ಸಾಹ ಮಾಡ್ಕೊಡ್ತಾರೆ? ಯಾರು ನಿಮ್ಗೆ ಸ್ಫೂರ್ತಿ ಆದ್ರೆ? ನಮ್ಮ ಕರ್ನಾಟಕ ಒಳಗೆ ಸುಮಾರು ಜನ ಆರ್ಕೆಸ್ಟ್ರಾ ತಂಡ ಇದೆ. ಅವರು ಹೆಸರು ಹೇಳಕತ್ರೆ ಲಿಸ್ಟೇ ಆಗುತ್ತೆ. ಯಾಕೆ ಕೆಲವೊಬ್ರು ಹೇಳಿದ್ರೆ ಕೆಲವೊಬ್ರು ಹೇಳಿಲ್ಲ ಅಂದರೆ ಬೇಜಾರಾಗುತ್ತೆ. ಎಲ್ಲ ನಮ್ಮ ಕರ್ನಾಟಕದ ವಾದ್ಯಗೋಷ್ಠಿ ಆರ್ಕೆಸ್ಟ್ರಾ ತಂಡಗಳ ಮಾಲೀಕರಿದ್ದಾರೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಮೇಲೆ ಪ್ರೀತಿ, ಗೌರವ, ನೀವು ನಮ್ಮ ವೇದಿಕೆಗೆ ಬರ್ಬೇಕು ಸರ್ ಅಂತ ಎಲ್ಲರೂ ಪ್ರೋತ್ಸಾಹಪಟ್ಟಿದ್ದಾರೆ. ಆಮೇಲೆ ಕೆಲವೊಂದು ನಾನು ಮುಂಚೆ ಆ್ಯಕ್ಟಿಂಗ್ ಬರ್ತಾ ಇದ್ದಿಲ್ಲ, ಪೂರ್ಣ ಆ್ಯಕ್ಟಿಂಗ್ ಬರ್ತಿದ್ದಿಲ್ಲ. ಈ ಥರ ಮಾಡಿ, ಈ ಥರ ಚೆನ್ನಾಗಿರುತ್ತೆ, ಈ ಥರ ಕಾಸ್ಟ್ಯೂಮ್ ಹಾಕಿ, ಈ ಥರ ನೀವು ಡೈಲಾಗ್ ಮಾಡಿ ಅಂತ ಅವರು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲ ನಮಗೆ ಆಲ್ಮೋಸ್ಟ್ ಅದು ಕರ್ನಾಟಕ ಒಳಗೆ ಎಲ್ಲ ಆರ್ಕೆಸ್ಟ್ರಾದವರು ಪರಿಚಯ ಇದ್ದಾರೆ. ಎಲ್ಲರೂ ವೇದಿಕೆ ಕೊಟ್ಟಿದ್ದಾರೆ. ಅವರ ಒಂದು ಅವಕಾಶಗಳನ್ನು ಕೊಟ್ಟಾರಲ್ಲ, ಆ ಋಣ ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ.
ಒಳ್ಳೆ ಸರ್. ಯಾಕಂದ್ರೆ ವೇದಿಕೆಯನ್ನ ನಮ್ಗೆ ಬರ್ಮಾಡ್ಕೊಂಡು ನಮ್ಮ ಕಲೆಯನ್ನು ವ್ಯಕ್ತಪಡಿಸೋದಕ್ಕೆ ನಮ್ಗೆ ವೇದಿಕೆ ಕಲ್ಪಿಸ್ಕೊಡ್ತಾರೆ ಸರ್ ಅಂತ ಆಯೋಜಕರಿಗೆ. ಅದು ಮುಖ್ಯ. ನಿಜ ನಿಜ ಸರ್, ನಿಜ ಸರ್. ಯಾಕಂದ್ರೆ ಕಲಾಭಿಮಾನಿಗಳು ಇರ್ತಾರೆ, ಎಲ್ಲಾ ಕಡೆನೂ ಕಲಾಭಿಮಾನಿಗಳು ಇರ್ತಾರೆ ಸರ್. ಬಟ್ ನಮ್ಮ ಕಲೆಯನ್ನು ವ್ಯಕ್ತಪಡಿಸೋದಕ್ಕೆ ವೇದಿಕೆಯನ್ನು ಸೃಷ್ಟಿ ಮಾಡೋರು ಮಾಡಬೇಕಲ್ಲ. ನಮ್ಮ ಬೆಳವಣಿಗೆಗೆ, ನಮ್ಮ ಅಭಿವೃದ್ಧಿಗೆ ಕೊಂಡೆ ಅಂತಂದ್ರೆ ಸೇತುವೆ ಅಂತಂದ್ರೆ ಆಯೋಜಕರು ಸರ್. ಅವರಿಂದಾನೇ ಎಲ್ಲರೂ ಕೂಡ ವ್ಯಕ್ತಿ ಬರ್ತಿರ್ತಾರೆ. ಆದ್ರೆ ಸಂಭಾವನೆ ಅಂತ ಬಂದಾಗ ಒಂಚೂರು ಅವ್ರಿಗೆ ನಮ್ದು ಅಹಂ ಕಂಡಿರ್ಬೋದು. ದಯವಿಟ್ಟು ಅದಕ್ಕೆ ತಪ್ಪು ತಿಳ್ಕೊಬೇಡಿ. ಯಾಕಂದ್ರೆ ನಾನು ವೃತ್ತಿಯಲ್ಲಿ ಫೋಟೋಗ್ರಾಫರ್. ಹೌದಾ, ಒಂದೇ ದಿನದಲ್ಲಿ ಒಂದು ಮದುವೆ ಶೋ ಬಂದ್ರೆ ನಾನು ಒಂದು 20,000 ರೂಪಾಯಿ ನಾನು ಇನ್ಕಮ್ ಮಾಡ್ಕೊಂಬರೋನು ಅಲ್ವಾ. ಅದನ್ನ ಬಿಟ್ಟು ಇವರು ಒಂದು ವೇದಿಕೆಗೆ ಹೋಗಿ ಬರ್ತೀನಿ ಅಂದ್ರೆ ಇವ್ರು 20,000 ನನಗೆ ಅವತ್ತೊಂದು ದಿನ ಕೊಡೋಕ್ಕಾಗಲ್ಲ. ಸಂಭಾವನೆ ಅಂತ ಕಡಿಮೆ ಇರುತ್ತೆ. ಬಟ್ ನಾನು 20,000 ರೂಪಾಯಿ ದುಡಿಮೆಯನ್ನು ಬಿಟ್ಟು ಈ ವೇದಿಕೆಗೆ ಬರ್ತೀನಂತಂದ್ರೆ ನನಗೊಂಚೂರು ಬರೋಕ್ಕೆ ಹೋಗೋಕ್ಕೆ, ಆಮೇಲೆ ಒಂದು ನನಗೆ ಅಂತ ಒಂದು ಕುಟುಂಬ ಐತಲ್ಲ, ಆ ಕುಟುಂಬ ಸಾಕ್ಬೇಕಲ್ಲ. ಅದಕ್ಕೆ ನಾನು ಒಂಚೂರು ಅವರಿಗೆ ಕೇಳ್ತೀನಿ ಹೆಚ್ಚಿಗೆ ಪೇಮೆಂಟ್ ಕೊಡಿ ಅಂತ. ಅದು ಅವ್ರಿಗೇನೋ ನಾನು ಇವನು ಡಿಮಾಂಡ್ ಮಾಡ್ತಾನ ಅಂತ ಅನಿಸ್ಬೋದು. ಬಟ್ ದಯವಿಟ್ಟು ಅದನ್ನ ಅನ್ಕೋಬೇಡಿ. ಯಾಕಂದ್ರೆ ಹೇಳಿದ್ನಲ್ಲ, 20,000 ರೂಪಾಯಿ ಫೋಟೋಗ್ರಾಫರ್ದಲ್ಲಿ ನಾನು ದುಡಿತೀನಿ ಪ್ರತಿದಿನಕ್ಕೆ. ಅದನ್ನ ಬಿಟ್ಟು ಇಲ್ಲಿ ಬರ್ತೇನೆ ಅಂದ್ರೆ ನಾನು ಆ 20,000 ಕೊಡಿ ಅಂತ ಕೇಳಲ್ಲ. ಎಷ್ಟಿಷ್ಟು ನನಗೆ ಒಂದು ಮನೆ ಸಾಕಾಗಕ್ಕೂ ಒಂದು ಬೇಕು. ಅದಕ್ಕೆ ನಾನು ಒಂಚೂರು ಡಿಮಾಂಡ್ ಮಾಡ್ತೇನೆ. ಅದರಿಂದ ಏನಾದ್ರು ಬೇಜಾರು ಆಗಿರ್ಬೋದು, ಅವ್ರು ಏನ್ ತಿಳ್ಕೊಬೇಕು. ಆಮೇಲೆ ರವಿ ಸರ್ಗೆ ಒಂದು ಹೆಸರು, ಆ ಒಂದು ಕ್ರೇಜಿ ಸ್ಟಾರ್ ಅನ್ನೋದಕ್ಕೆ ಒಂದು ಗತ್ತಿದೆ, ಬ್ರ್ಯಾಂಡ್. ಆ ಬ್ರ್ಯಾಂಡ್ ನಾನು ತೋರಿಸ್ಬೇಕಲ್ವ. ನಾನು ಹಂಗೆ ಸುಮ್ಮನೆ ಯಾರು ಕರೀತಾರೆ ಹಂಗೆ ಹೋಗ್ಬಿಟ್ರೆ ಅದಕ್ಕೆ ಬೆಲೆ ಉಳಿಯಲ್ಲ. ಸರ್, ಈಗ ಹಿಂಗೆ ಬೇರೆ ಬೇರೆ ಊರಿಗೆ ಕಾರ್ಯಕ್ರಮ ಇದ್ದಾಗ, ಭಾಳ ದೂರ ಜರ್ನಿ ಇದ್ದಾಗ ಹೆಂಗೆ ಸರ್ ನೀವು ಹೆಂಗೆ ಬಸ್ ಹೋಗ್ತಿರೋ ಅಥವಾ ಕಾರ್ ಹೋಗ್ತಿರೋ ಅಥವಾ ಹೆಂಗೆ ಸರ್? ಎಲ್ಲದಕ್ಕೂ ರೆಡಿ ಇದೆ. ಇವಾಗ ನಾನು ಕೆಲವೊಂದು ಪ್ರೋಗ್ರಾಮ್ಗಳನ್ನ ಫ್ಲೈಟಲ್ಲಿ ಹೋಗಿ ಪ್ರೋಗ್ರಾಮ್ ಕೊಟ್ಟು ಬಂದಿದ್ದೀನಿ. ಕೆಲವೊಂದ್ರಾಗೆ ಬಸ್ಸಲ್ಲಿ ಹೋಗಿ ಬಂದಿದ್ದೀನಿ. ಕೆಲವೊಂದು ಟ್ರೈನ್ ಒಳಗೆ ಸ್ಲೀಪಿಂಗ್ ಕೋಚ್ ಅಲ್ಲದೆ ಜನರಲ್ ಒಳಗೆ, ಕಾರ್ ಒಳಗೆ ಜನರಿಗೆ ನಡೆದಿರ್ತಾರಲ್ಲ ಟ್ರೈನ್ ಒಳಗೆ, ಆ ಜನರಲ್ ಬೋಗಿಗಳನ್ನ ಜರ್ನಿ ಮಾಡೋದು ಗೊತ್ತದ. ಆ ಕಾಲು ಅಡ್ಡಾಡೋ ಜಗದಾಗೆ ನಾನು ಮಲ್ಕೊಂಡು ಬೆಂಗಳೂರಿಗೆ ಹೋಗಿ ಶೋ ಕೊಟ್ಟು ಬಂದಿದ್ದೆ. ಆ ಅನುಭವ ಸುಮಾರು ಸತಿ ಆಗಿದೆ. ಅನಿವಾರ್ಯ, ಅದು ಬರುತ್ತೆ. ಹಂಗೆ ಏನಪ್ಪ ಅಂದ್ರೆ ಸೀಟ್ ರಿಸರ್ವೇಷನ್ ಸಿಗಲ್ಲ. ಸಡನ್ ಆಗಿ ಫೋನ್ ಮಾಡುತ್ತಾರೆ, ಸರ್ ಹಿಂಗೆ ಬರ್ಬೇಕು ಸರ್ ಮೈಸೂರಿಗೆ ಅಂತಾರೆ. ಆಮೇಲೆ ಬಸ್ ಸಿಗಲ್ಲ, ನೈಟ್ ಟ್ರೈನ್ ಹತ್ತಿ ಅಲ್ಲಿ ಸೀಟ್ ಇರೋಲ್ಲ, ಕೂಡಕ್ಕಾಗಲ್ಲ. ಸ್ವಲ್ಪ ನಿದ್ದೆ ಬಂದ್ಬಿಡುತ್ತೆ. ಫುಲ್ ಜರ್ನಿ ಇರುತ್ತೆ, 10-12 ತಾಸು ಜರ್ನಿ ಇರುತ್ತೆ. ಅಲ್ಲಿ ನಾವು ಮಲಗಬೇಕು, ಫುಟ್ಪಾತಲ್ಲಿ ಮಲಗಬೇಕು. ಕೆಲವೊಮ್ಮೆ ನೋಡಿ ಸರ್, ಈಗ ಕರೆಕ್ಟ್ ಟೈಮಿಗೆ ನಿಮಗೆ ಊಟ ಆಗೋಲ್ಲ, ಕರೆಕ್ಟ್ ಟೈಮಿಗೆ ನಿದ್ದೆ ಆಗೋಲ್ಲ, ಬಸ್ ಒಳಗೆ ಬರ್ಬೇಕಂದ್ರೆ ಸೀಟ್ ಸಿಗೋಲ್ಲ, ಟ್ರೈನ್ದಾಗ ಬರ್ಬೇಕಂದ್ರೆ ಕರೆಕ್ಟ್ ನಿಮ್ಗೆ ಇರಾಕ ಆರಾಮ್ಸೆ ಚೆನ್ನಾಗಿ ಜರ್ನಿ ಮಾಡೋಕ್ಕೆ ಜಾಗ ಸಿಗೋದಿಲ್ಲ. ಈ ಥರದ್ದೆಲ್ಲ ಪರಿಸ್ಥಿತಿಗಳನ್ನ ಎದುರಿಸಿ ಒಂದು ವೇದಿಕೆಗೆ ಹೋಗಿ 3 ತಾಸು 4 ತಾಸು ಕಾರ್ಯಕ್ರಮ ಮಾಡಿಕೊಂಡು ನಿದ್ದೆಗಟ್ಟು ಇಷ್ಟು ಹೈರಾಣಾಗಿ ಬಂದರು. ನನ್ನ ಪ್ರಕಾರ ನೀವೇನು ಅಮೌಂಟ್ ಜಾಸ್ತಿ ಕೇಳಿದ್ರಿ ಅಂತ ತಪ್ಪಲ್ಲ ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ಆ ಕಷ್ಟಕ್ಕೆ ಒಂದು ಪ್ರತಿಫಲಪ್ಪ ಅಂತಂದ್ರೆ ಇಲ್ಲ, ಈ ವಿಷಯದೊಳಗೆ ದುಡ್ಡಿನ ಮಹತ್ವ ನಮಗೆ ಅನ್ಸಲ್ಲ. ನಮಗೇನು ಅಲ್ಲಿ ಖುಷಿ ಸಿಗುತ್ತಂದ್ರೆ ಅದನ್ನ ನಾವು ಏನು ಕಷ್ಟಪಟ್ಟಿರ್ತೀವಲ್ಲ, ಕಷ್ಟಪಟ್ಟು ವೇದಿಕೆ ಮೇಲೆ ಹತ್ತಿದಾಗ ಜನರಿಗೆ ಒಂದು ನಗು ಬರುತ್ತಲ್ಲ, ನಮ್ಗೆ ನೋಡಿ ನಗುತ್ತಾರೆ, ನಮ್ಮನ್ನ ನೋಡಿ ಖುಷಿ ಪಡ್ತಾರಲ್ಲ, ಅವ್ರ ಮುಖದ ಒಂದು ಕಲೆನ ಚೇಂಜ್ ಆಗ್ಬಿಡುತ್ತೆ. ನಾವು ರವಿಚಂದ್ರ ಸರ್ ನೋಡಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲಪ್ಪ, ನಾವು ಅವ್ರನ್ನೇ ನೋಡ್ದಂಗೆ ಅನಿಸ್ಬಿಡುತ್ತೋ ಅಂತ ಏನು ಖುಷಿ ಪಡ್ತಾರಲ್ಲ, ಆ ಖುಷಿ ನೋಡಿ ನಮಗೆ ಆ ಬೇಜಾರು ಹೋಗ್ಬಿಡುತ್ತೆ. ನಾವು ಏನೇ ಕಷ್ಟಪಟ್ಟು ಹೋಗಿರೋ ಅನ್ನೋದು ಅಲ್ಲಿ ಅದನ್ನ ಮರ್ತು ಬಿಡ್ತೇವೆ. ಸಾಕಪ್ಪ, ನಮ್ಗೆ ಇದು ಬಂದದಕ್ಕೆ ಸಾರ್ಥಕ ಆಯ್ತು, ಮುಗೀತು. ನಮ್ದು ಏನೇ ಕಷ್ಟ ಇರಲಿ, ನಮ್ಗೆ ಅವ್ರು ಖುಷಿ ಪಡೋದು ಸಾಕಲ್ಲ. ನಮ್ದು ಏನೇ ಇದ್ರು ಕಲಾವಿದರ ಜೀವನ ಹಂಗೆ ಇರೋದು. ಕಲಾವಿದರು ಪಡೆದೇ ಮುಂದೆ ಚೆನ್ನಾಗಿ ಕಾಣ್ತಿರ್ತಾರೆ. ಅವ್ರ ಹಿಂದೆ ಎಷ್ಟು ತ್ರಾಸ ಇರುತ್ತೆ ಅನ್ನೋದು ಆ ಕಲಾವಿದರಿಗೆ ಅಷ್ಟೇ ಗೊತ್ತು. ಸರ್, ಈಗ ನೀವು ಕಾರ್ಯಕ್ರಮ ಇದ್ದಾಗ ಕಾರ್ಯಕ್ರಮ ಮಾಡ್ತೀರಿ, ಫ್ರೀ ಟೈಮ್ ಇದ್ದಾಗ ಅದೇ ಬಟ್ಟೆ ಶಾಪ್ ಅಥವಾ ಫೋಟೋ ಸ್ಟುಡಿಯೋಗೆಲ್ಲ ಇರ್ತಿರ್ತಾರೆ. ಕೆಲವೊಮ್ಮೆ ಜಾಸ್ತಿ ಟೈಮ್ ನಿಮ್ಗೆ ಫ್ರೀ ಇದ್ದ ಸಮಯದಾಗ ಅಥವಾ ಸೀಸನ್ಗಳು ಇಲ್ಲದೆ ಇರುವಂಥ ಟೈಮ್ದಾಗ ನಿಮ್ಮ ಹಾಬೀಸ್ಗಳು ಏನು ಸರ್? ಮಾಮೂಲಿ ನಾನು ಹಾಬೀಸ್ ನನಗೇನು, ನನಗೆ ರವಿ ಸರ್ ಸಾಂಗ್ ಕೇಳೋದು,
ಅವರು ಕೆಲವೊಂದು ವೇದಿಕೆಗಳನ್ನು ಇವಾಗ ನೋಡಿರ್ಬೋದು, ಕೆಲವು ವೇದಿಕೆಗಳು ಮಾಡ್ತಾ ಇದ್ದಾರೆ ಅವರು. ಎಲ್ಲ ಕಡೆ ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ ಗೆಸ್ಟ್ ಆಗಿ. ಅವ್ರು ಮಾತಾಡಿದಂಥ ಒಂದು ಅನುಭವದ ಮಾತುಗಳಿರ್ತಾವೆ, ಅವ್ರನ್ನ ಆ ಮಾತುಗಳನ್ನೆಲ್ಲ ನಾನು ಮಲ್ಕ್ ಹಾಕ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಅವ್ರ ಒಂದು ದಾರಿಯಲ್ಲಿ ನಾನು ಒಂಚೂರಾದರೂ ತೊಡಗೋಣ ಅಂತ ಒಂದು ಆಸೆ. ನಿಮ್ಮ ಫ್ಯಾಮಿಲಿದಾಗ ಎಷ್ಟು ಜನ ಅದೀರಿ ಸರ್? ಯಾರ್ಯಾರು ಅದೀರಿ ಸರ್? ನಾನು, ನನ್ನ ಹೆಂಡತಿ, 3 ಜನ ಮಕ್ಕಳು, ನನಗೆ ತಂದೆ ತಾಯಿ, ಟೋಟಲ್ ಆಗಿ ಒಂದು 7 ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಮಗಳು ಇವಾಗ BMS ಮುಗಿಸಿದ್ದಾಳೆ, ಮಗ BCom ಮುಗಿಸಿದ್ದಾನೆ, ಇನ್ನೊಬ್ಬ ಮಗ SSLC ಮಾಡ್ತಾ ಇದ್ದಾನೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು. ಏನು ನಮ್ಮದು ದೊಡ್ಡ ಹೈಯೆಸ್ಟ್ ರಿಚ್ ಪಾರ್ಟಿ ಅಲ್ಲ. ನೋಡೋಕೆ ನಾನು ರಿಚ್ ಪಾರ್ಟಿ ಥರ ಕಾಣ್ತೀನಿ, ಬಟ್ ರವಿಚಂದ್ರ ಥರ ಇರಬೇಕಾದ್ರೆ ನಾನು ರಿಚ್ ಆಗೇ ಕಾಣ್ಬೇಕಾಗ್ತದೆ. ಬಟ್ ನಾನು ಮಿಡಲ್ ಕ್ಲಾಸ್ ಜನ. ನಾನು ಈ ಜನರು ಮಿಡಲ್ ಕ್ಲಾಸ್ ಹೆಂಗಿರ್ತಾರೆ ಅವ್ರ ಹೆಂಗೆ ನಾನು ಬದುಕೋದು. ನಾ ಏನು 5 ಸ್ಟಾರ್ ಹೋಟೆಲ್ ಇರೋದು, ನನ್ನ ಕೈಗೊಂದು ಆಳು, ಕಾಲಾಗೊಂದು ಆಳು, ಒಂದು ಅಸಿಸ್ಟೆಂಟು ಯಾವುದೂ ಇಲ್ಲ. ಇನ್ನೂ ತಿಳ್ಕೊಬಾರ್ದು ಜನ ದಯವಿಟ್ಟು. ಯಾಕಂದರೆ ನಾನು ನಿಮ್ಮ ಹಾಗೆ ಕಾಮನ್ ಮನುಷ್ಯಾಗೆ ಇರೋದು. ಏನೋ ಅವ್ರ ಥರ ಒಂಚೂರು ಹೊಟ್ಟೆ ಇದೆ, ಅವ್ರ ಥರ ಒಂಚೂರು ಮುಖ ಇದೆ, ಅವ್ರ ಥರ ಏನೋ ಒಂಚೂರು ಆ್ಯಕ್ಟಿಂಗ್ ಮಾಡ್ತೀನಿ ಅಂತಂದರೆ ಅದು ನಿಮ್ಮ ಕಣ್ಣಿಗೆ ಆ ಥರ ಕಾಣ್ತೀನಿ ನಾನು. ಬಟ್ ನಾ ಇವತ್ತಿಗೂ ಅಂದ್ಕೊಂಡಿರ್ತೀನಿ, ನಾನು ರವಿಚಂದ್ರ ಸರ್ ಥರ ಇದೀನಿ ಅಂತ ನಾನು ಅಂದ್ಕೊಳ್ಳಲ್ಲ. ಬಟ್ ನಿಮಗೆ ಹಂಗೆ ಕಾಣುತ್ತೆ. ಯಾಕೆ ಕಾಣುತ್ತೆ ಅಂದರೆ ಆ ರವಿ ಸರ್ ಮೇಲೆ ಇಟ್ಟಂಥ ಒಂದು ಪ್ರೀತಿ, ಅವ್ರ ಮೇಲೆ ಇಟ್ಟಂಥ ಒಂದು ಅಭಿಮಾನ ಇರುತ್ತಲ್ಲ, ಆ ಅಭಿಮಾನದ ಮೇಲೆ ನನ್ನ ನೋಡಿಬಿಟ್ಟಾಗ ಅವರಿಗೆ ಒಂದು ಅದೇ ಫೀಲಿಂಗ್ ಬರುತ್ತೆ ಅಂತ ಅವ್ರು ನನಗೆ ಅಂತಾರೆ. ಬಟ್ ನಾನು ಅಂದ್ಕೊಳ್ಳಲ್ಲ. ನಾನು ಯಾರೇ, ನಾನು ಯಾರು, ಜಸ್ಟ್ ಅವ್ರ ಹಂಗೆ ಒಂಚೂರು ಏನೋ ಹೋಲಿಕೆ ಬಂದಿದೆ. ಬಟ್ ಅವ್ರು ಮಿರ್ಸಕ್ಕಂತರೂ ಆಗಲ್ಲ, ಅವ್ರಿಗೆ ಅವ್ರ ಲೆವೆಲ್ ಹೋಗಕ್ಕೂ ಆಗಲ್ಲ. ಅವ್ರ ಕಾಲಿನ ಧೂಳು ನಾನು ಅವಾಗ ಹೇಳಿದ್ದೀನಿ. ಸರ್, ತಾವು ಜೂನಿಯರ್ ರವಿಚಂದ್ರನಾಗಿ ಯಾವ್ಯಾವ ಸ್ಟಾರ್ ನಟರನ್ನ ನೋಡಿದ್ದೀರಿ ಸರ್, ಹೀರೋಗಳನ್ನ? ಸುಮಾರು ಜನ ನೋಡಿದ್ದೀನಿ. ಅವರು ನೋಡಿ ನನ್ನ ಶಾಕ್ ಆಗಿದ್ದಾರೆ. ಒಂದು ಸೆಕೆಂಡ್ ನಾವು ಅವ್ರನ್ನೇ ಮಾಡಿಬಿಟ್ಟಿದ್ದರು. ಅವ್ರ ಹೆಸರು ಹೇಳಬಾರ್ದು ಇಲ್ಲಿ. ಸುಮಾರು ಜನ ಆ ಫೀಲಿಂಗ್ ಆಗಿದೆ, ನಾವು ಅವ್ರನ್ನೇ ಮಾಡಿಬಿಟ್ಟಿದ್ದಲ್ಲಪ್ಪ, ಏನಿದು ನೀವು ನನಗೆ ಹಿಂಗೆ ಕಾಣ್ತಾರೆ, ನೀವು ಕಾಮನ್ ಜನರಿಗೆ ಎಷ್ಟು ನೀವು ಬಿಲ್ಡಪ್ ಆಗಿರ್ಬೋದು, ಎಷ್ಟು ಜನ ನಿಮ್ಮನ್ನ ಈ ಥರ ಒಂದು ಶಾಕ್ಗಳು ನೋಡಿರ್ತಾರಲ್ಲ, ನೀವು ಹಿಂಗೆ ಇರೋದ ದಿನ ಪ್ರತಿದಿನ ಹಿಂಗೆ ಇರ್ತಾರೆ, ನೀವು ಇದೇ ಗೆಟಪ್ನ ಇರ್ತೀರ ಅಂತ ಹೊಟ್ಟಿನಂಗೆ ಇದಿಲ್ರಿ ಅಂತ ಕೇಳ್ತಾರೆ ಅವರು. ಸರ್, ಯಾವಾಗಲಾದ್ರೂ ಒಂದ್ಸಲ ನೀವು ಮತ್ತೆ ರವಿ ಸರ್ ಇರುವಂತಹ ವೇದಿಕೆಯಲ್ಲಿ ಏನಾದರೂ ತಾವು ಕಾರ್ಯಕ್ರಮ ಏನಾದರೂ ಕೊಟ್ಟಿದ್ದೀರಿ ಸರ್? ಅಥವಾ ಅವರು ಮುಂದೆ ಕುಂತಾಗ ನೀವು ವೇದಿಕೆ ಮಾಡಿದ್ದಾಗ ಒಂದೇ ಜಾಗದಲ್ಲಿ ಒಂದೇ ಆದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡಿದೆ ಸರ್? ಇಲ್ಲ, ಅಂಥ ಅವಕಾಶ ನನಗೆ ಇನ್ನೂ ಕೂಡಿ ಬಂದಿಲ್ಲ. ಬಟ್ ಒಂದು ದೊಡ್ಡ ಫಿಲ್ಮ್ ಸ್ಟಾರ್ ಮನೆಗೆ ನನ್ನ ಕರೆಸಿದ್ರು ಒಬ್ಬರು. ಕರೆಸಿಬಿಟ್ಟು ಅಲ್ಲಿ ಜಸ್ಟ್ ಒಂದು ಸಾಂಗ್ ಎಂಟ್ರಿ ನಾನು ಮಾಡೋದಕ್ಕೆ ರವಿ ಸರ್ ಬಂದರು. ಅವತ್ತು ಒಂದು ಸಣ್ಣ ಇವೆಂಟ್ ಅದು ಮನೆಯಲ್ಲೇ ಇತ್ತು. ದೊಡ್ಡ ಸ್ಟಾರ್ ಮನೆಯಲ್ಲಿ ಏನೋ ಅರೇಂಜ್ ಮಾಡಿದ್ರು. ನನಗೆ ಗೊತ್ತಿದ್ದಿಲ್ಲ ಇದು ಒಳ್ಳೆಯ ಒಂದು ಸೆಲೆಬ್ರಿಟಿ ಮನೆ ಅಂತ ನನಗೆ ಗೊತ್ತಿದ್ದಿಲ್ಲ. ಬಟ್ ರವಿ ಸರ್ ಬರ್ತಾರೆ ಅನ್ನೋದು ಗೊತ್ತಿದ್ದಿಲ್ಲ. ನನಗೆ ಸರ್ಪ್ರೈಸ್ ಆಗಿ ಒಬ್ಬರು ಕರ್ಕೊಂಡು ಹೋಗ್ಬಿಟ್ಟು ಆ ಒಂದು ಸಾಂಗ್ ಮಾಡ್ತಾ ಇರುವಾಗ ಬಂದ್ಬಿಟ್ರು ಸರ್. ಅವಾಗೆ ನಾನು ಸಾಂಗ್ ನಿಲ್ಲಿಸ್ಬಾರ್ದಲ್ಲ, ನೋಡಿದ್ದು ನೋಡೋರಂಗೆ ನಾನು ಆ ಪರ್ಫಾರ್ಮೆನ್ಸ್ ಎಂಡ್ ಮಾಡಿದೆ. ಎಂಡ್ ಮಾಡಿದ ತಕ್ಷಣ ಹೋಗಿ ಅವ್ರಿಗೆ ಖಾಲಿ ನಮಸ್ಕಾರ. ಅವತ್ತು ಒಂದು ಆದ ಅನುಭವ, ಒಂದು ಖುಷಿ ಇವತ್ತು ನಾನು ಮರೆಯೋಕ್ಕಾಗಿಲ್ಲ. ನಿಜವಾದ ರವಿ ಸರ್ ಬಂದ್ರೂ ಕೂಡ ಅವ್ರ ಪಾತ್ರ ನೀವು ಸ್ಟೇಜ್ ಮೇಲೆ ಮಾಡ್ತಾ ಇದ್ರು. ಇಲ್ಲಿ ಸ್ಟೇಜು ಕೂಡ ಭಕ್ತಿ ಶ್ರದ್ಧೆ ತೋರಿಸಿದ್ರು. ಇವಾಗ ನಿಮ್ಮ ಗುರು, ನಿಮ್ಮ ಬಾಸ್ ಅವರು ಕೂಡ ಕಾಲ್ಬಿದ್ದು ನಾವು ಆಶೀರ್ವಾದ ತಗೊಂಡು ಅವ್ರ ಗುರು ಭಕ್ತಿನೂ ಕೂಡ ತೋರಿಸಿದ್ರು ಸರ್. ಭಾಳ ಒಳ್ಳೆ ಸರ್. ಸರ್, ಈಗ ಅವರ ಹೋಲಿಕೆ ನಿಮ್ಮ ಹೋಲಿಕೆ ಓಕೆ, ರೈಟ್ ಸರ್, ಡನ್ ಸರ್, ಸೇಮ್ ಓಕೆ. ಇದನ್ನು ಹೊರತುಪಡಿಸಿ ಮತ್ತೆ ಬೇರೆ ಬೇರೆ ಯಾವ ಲಕ್ಷಣಗಳು ಅವರ ಪರಿವಾರಕ್ಕೂ ಅಥವಾ ನಿಮ್ಮ ಪರಿವಾರಕ್ಕೂ ಏನು ಸಿಮಿಲಾರಿಟಿ ಇದೆ ಸರ್? ಇದೆ. ಕೆಲವು ಕಡೆ ನಾನು ಹೇಳಿದ್ರೆ ಸ್ವಲ್ಪ ತುಂಬ ಕೊಟ್ಟಂಗಾಗತ್ತೆ. ನಂದು ಗರ್ವ ತೋರಿಸ್ತೇನೆ. ಆದರೂ ನೀವು ಕೇಳ್ತಾರೆ ಅಂದ್ರೆ ಹೇಳ್ತೀನಿ.
ಅವ್ರಿಗೂ ಒಬ್ಬಳು ಮಗಳು, ಇಬ್ರು ಗಂಡು ಮಕ್ಕಳು. ನನಗೂ ಒಬ್ಬಳು ಮಗಳು, ಇಬ್ರು ಗಂಡು ಮಕ್ಕಳು. ಆಮೇಲೆ ಸುಮಾರಾಗಿದೆ. ಅವರು ಉಡುಗೆ ತೊಡುಗೆ ಆಗಿರ್ಬೋದು, ನಿಮ್ಗೆ ಗೊತ್ತು ನೋಡಿದ್ರು. ಆಮೇಲೆ ಊಟದ ಕೆಲವೊಂದಿಷ್ಟು ನಾನು ಸ್ವಲ್ಪ ಊಟನ ನಾನು ಜಾಸ್ತಿ ನೋಡಿರ್ಬೋದು. ಎಲ್ಲ ನಮ್ಮ ವೀಕ್ಷಕರು ಊಟ ಮಾಡೋದು ಸ್ವಲ್ಪ ನನ್ನ ಸ್ಪೀಡ್ ಮುಂಚೆಯಿಂದ ನನಗೆ ರೂಢಿ ಆಗಿದೆ. ಅದು ನನಗೆ ರವಿ ಸರ್ ಹಂಗೆ ಮಾಡ್ತಾರಂತೆ ಗೊತ್ತಿದ್ದಿಲ್ಲ. ಒಂದ್ಸತಿ ನನಗೆ ಒಬ್ರು ಹೇಳಿದ್ರು, ಏನ್ ಸರ್ ನೀವು ಅವರಾಗೆ ಸ್ಪೀಡಾಗಿ ತಿಂತ ಇದ್ದೀರಾ, ಅವ್ರು ಹಂಗೆ ಅಂತ ನೀವು ಮಾಡ್ತಿದ್ದೀರಾ? ದೇವರಾಣಿಗೆ ನನಗೆ ಗೊತ್ತಿಲ್ಲ ಸರ್, ಅವರು ಸರ್ ಹೆಂಗೆ ಊಟ ಮಾಡ್ತಾರೆ ಗೊತ್ತಿದೆ, ಅವ್ರಿಗೆ ಸ್ಪೀಡಾಗೆ ಮಾಡ್ತಾರೆ ಅಂತ ಹೇಳಿದ್ರು ಒಬ್ರು. ಹೌದು, ಹೌದಾ, ಹಿಂಗೂ ಆಗಿದ್ದ ನನಗೆ ಫೀಲಿಂಗ್ ಬಂತು. ಅತಿ ಹೆಚ್ಚು ಸರ್ ಅವರು ಬಡಿಸೋದು ಬಟ್ಟೆ ಅದು ಬ್ಲ್ಯಾಕ್ ಬಟ್ಟೆ ಸರ್. ಆ ಶರ್ಟ್ ಭಾಳ ಹಾಕೊಂತಾರೆ ಸರ್. ನೀವು ಕೂಡ ಭಾಳ ಹಾಕೊಂತೀರಿ. ಅಂದ್ರೆ ಅವ್ರಿಗೆ ಇಷ್ಟ ಆಗೋದಕ್ಕೆ ನಿಮ್ಗೆ ಅದು ಇಷ್ಟ ಆಯ್ತು, ಅಥವಾ ಕಾಮನ್ ಆಗಿ ನೀವು ಇಷ್ಟಪಡೋದು ಬ್ಲ್ಯಾಕ್ ಬಟ್ಟೆ ಸರ್? ಇಲ್ಲ, ನನ್ನ ಬ್ಲ್ಯಾಕ್ ಅಂದ್ರೆ ಮುಂಚೆ ನನಗೆ ಅಲರ್ಜಿ. ಮುಂಚೆಯಿಂದ ನನಗೆ ಚಿಕ್ಕವನಿಂದ ನನಗೆ ಬ್ಲೂ ಅಂದ್ರೆ ಇಷ್ಟ. ಸ್ಕೈ ಬ್ಲೂ ಅಂದ್ರೆ, ಆಮೇಲೆ ಡಾರ್ಕ್ ಬ್ಲೂ ಇಷ್ಟ ನನಗೆ. ಬಟ್ ಬ್ಲ್ಯಾಕ್ ಅಂದ್ರೆ ನಮ್ಮ ಮನೆಯಲ್ಲಿ ಏನೋ ಒಂದು ಹೇಳ್ತಿದ್ರು, ಬ್ಲ್ಯಾಕ್ ಬಟ್ಟೆ ಧರಿಸ್ಬಾರ್ದಪ್ಪ, ಬ್ಲ್ಯಾಕ್ ವಸ್ತು ಯೂಸ್ ಮಾಡಬಾರ್ದು ಅಂತ ಹೇಳ್ತಿದ್ರು. ಈಗ ರವಿ ಸರ್ಗೆ ಇಷ್ಟ ಅನ್ನೋದಕ್ಕೋಸ್ಕರ, ನಾನು ಅಭಿಮಾನಿಗಳಿಗೋಸ್ಕರ ನೀವು ಬ್ಲ್ಯಾಕ್ ಹಾಕಿದ್ರೆ ಚೆನ್ನಾಗಿ ಕಾಣ್ತೀರಿ ಅಂತ ಅಭಿಮಾನಿಗಳು ಹೇಳಿದರು. ಅವಾಗ ಬ್ಲ್ಯಾಕ್ ನಾನು ಜಾಸ್ತಿ ಯೂಸ್ ಮಾಡಬೇಕು. ನಾ ಏನೇ ಕಲ್ತಿರ್ಬೇಕಾದ್ರೆ ನನ್ನ ಪರ್ಫಾರ್ಮೆನ್ಸ್ ವೇದಿಕೆ ಮೇಲೆ ಏನೇ ಐತಂದ್ರೆ ಅದು ನಂದು ಒಂದು 20% ಅಷ್ಟೇ ಇರುತ್ತೆ. 80% ನನಗೇನು ಅಭಿಮಾನಿಗಳು ಕೊಡ್ತಾರಲ್ಲ ರಿಕ್ವೆಸ್ಟ್, ಏನು ಹಿಂಗೆ ಆಗತ್ತೆ, ಹಿಂಗೆ ಕಾಣ್ತೀರಿ, ಹಿಂಗೆ ಮಾಡ್ರಿ ಅಂತ ಅವರಿಂದ ನಾ ಎಷ್ಟೋ ಕಲ್ತಿದ್ದೀನಿ. ಅದಾದ್ಮೇಲೆ ನಮ್ಮ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನಮ್ಮ ಕರ್ನಾಟಕದ ಎಲ್ಲ ಸಮಸ್ತ ವಾದ್ಯಗೋಷ್ಠಿ ಸಂಗೀತ ಅಂದರೆ ಆರ್ಕೆಸ್ಟ್ರಾದವರು ಅವರ ಒಂದು ನನ್ನ ಮೇಲೆ ಇಟ್ಟಂಥ ಒಂದು ಪ್ರೀತಿ, ಅವ್ರು ನನ್ನ ಹಲವಾರು ವೇದಿಕೆಗಳನ್ನು ಅವಕಾಶ ಮಾಡಿಕೊಟ್ಟಿರೋದಲ್ಲ, ಅವ್ರಿಗೆ ನಾನು ಮೊದಲು ಧನ್ಯವಾದಗಳನ್ನು ಹೇಳ್ಬೇಕಾಗುತ್ತೆ. ಅವ್ರ ಹೆಸರು ಹೇಳೋಕ್ಕೆ ನಾನು ಒಬ್ಬರೇ ಬರಲ್ಲ. ಇಡೀ ನಮ್ಮ ಕರ್ನಾಟಕದೊಳಗೆ ಎಷ್ಟು ಜನ ಆರ್ಕೆಸ್ಟ್ರಾ ತಂಡಗಳು ಇದಾವಲ್ಲ, ಆ ಆರ್ಕೆಸ್ಟ್ರಾ ಎಲ್ಲ ಮಾಲಕರಿಗೂ ನನ್ನ ಉತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನೀವು ಕೊಡುವಂಥ ನನಗೆ ಕೆಲಸ ಕೊಡ್ತಿರಲ್ಲ, ಅದು ಯಾವತ್ತೂ ನಾನು ಮರೆಯಲ್ಲ. ನೀವು ನನ್ನ ಮೇಲೆ ಇದೇ ಥರ ನಾನು ಕೊನೆಯವರೆಗೂ, ನಾನು ಉಸಿರು ಕೊನೆಯವರೆಗೂ ನಿಮ್ಮ ಒಂದು ವೇದಿಕೆಗೆ ನಾನು ಬರೋಕ್ಕೆ, ನಿಮ್ಮ ಆಶೀರ್ವಾದ ತಗೊಳ್ಳೋಕ್ಕೆ, ನಮ್ಮ ಕನ್ನಡ ನಾಡಿನ ಜನತೆಗೆ, ಎಲ್ಲ ನನ್ನ ರವಿಚಂದ್ರ ಸರ್ ಅವರ ಅಭಿಮಾನಿಗಳಿಗೂ, ನಾನು ಅವರ ರವಿ ಸರ್ ಅಭಿಮಾನಿಯಾಗಿ ನಾನು ನಿಮಗೆ ನನ್ನ ಜೀವ ಇರುವವರೆಗೂ ನಿಮಗೆ ಖುಷಿ ಪಡಿಸೋದಕ್ಕೆ ನಾನು ಯಾವತ್ತೂ ರೆಡಿ ಇರ್ತೀನಿ ಅಂತ ಹೇಳ್ತಾ. ಸರ್, ಈಗ ಕಲಾವಿದರ ಅಂದ ತಕ್ಷಣ ಬರೀಲಿ ಒಂದು ಆರ್ಕೆಸ್ಟ್ರಾ ಟೀಮ್ದಾಗ ಸಿಂಗರ್ಗಳು ಬಂದಿರ್ತಾರೆ, ಡ್ಯಾನ್ಸರ್ಗಳು ಬಂದಿರ್ತಾರೆ, ಆಚೆ ಕಲಾವಿದರು ಬಂದಿರ್ತಾರೆ, ನೃತ್ಯಗಳು ಬಂದಿರ್ತಾರೆ, ಹಿಂದಿ ಕಲಾವಿದರು ಬಂದಿರ್ತಾರೆ ಸರ್. ಕೆಲವೊಂದು ವೇದಿಕೆಗಳು ಭಾಳ ವಿಶೇಷ ಇರ್ತಾವೆ. ಯಾಕಂತಂದ್ರೆ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡುವಂಥವ್ರು ಕೆಲವೊಂದು ಜನ ಇಷ್ಟ ಎಂತವ್ರು ಪಡ್ತಾರಪ್ಪ ಅಂತಂದ್ರೆ ಬರೀ ಜೂನಿಯರ್ ಕಲಾವಿದರನ್ನ ಒಂದೇ ವೇದಿಕೆಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ ಸರ್. ಹಾಗಾಗಿ ಕೆಲವೊಂದು ವೇದಿಕೆ ಒಳಗಡೆ ನೀವು ಇರ್ತೀರಿ, ಜೂನಿಯರ್ ರವಿಚಂದ್ರ, ಜೂನಿಯರ್ ರಾಜ್ಕುಮಾರ್, ಜೂನಿಯರ್ ಶಂಕರ್ ನಾಗ್, ಜೂನಿಯರ್ ವಿಷ್ಣುವರ್ಧನ್, ಜೂನಿಯರ್ ಪುನೀತ್ ರಾಜ್ಕುಮಾರ್, ಇವರೆಲ್ಲ ಕಂಡಾಗ ಕಾರ್ಯಕ್ರಮ ಕೊಡಬೇಕಾದ್ರೆ ಅವಾಗ ನಿಮಗೇನು ಖುಷಿ ಆಗುತ್ತೆ, ನಿಮ್ಗೇನು ಅನ್ಸುತ್ತೆ ಸರ್? ನಿಮ್ಮ ಮನಸ್ಸಿಗೆ ಏನು ಅಭಿಪ್ರಾಯ ಬರುತ್ತೆ ಆ ಟೈಮ್ ಒಳಗಡೆ? ಯಾಕಂದ್ರೆ ಎಲ್ಲ ಸ್ಟಾರ್ ನಟರು ಒಂದೇ ಕಡೆ ಕೂಡ್ಬಿಟ್ಟಿರ್ತಾರೆ, ಅವಾಗ ನೀವು ನಿಜವಾಗ್ಲೂ ಸ್ಟಾರ್ ಆಗಿರುತ್ತೆ. ಜೂನಿಯರ್ ಲೋಕದ ನಿಜವಾದ ಅವಾಗ ನೀವು ಜೂನಿಯರ್ ಕ್ರೇಜ್ ಸ್ಟಾರ್ ಆಗಿರ್ತೀರಿ ಸರ್. ಸತ್ಯ. ಯಾಕಂದ್ರೆ ನಾವೆಲ್ಲರೂ ಅವಾಗ ಇವತ್ತಿಗೂ ಕೂಡ ನಮ್ಮ ಕರ್ನಾಟಕದ ಜೂನಿಯರ್ಸ್ ಒಂದು 20-30 ಜನ ಜಾಸ್ತಿ ಇದ್ದೀವಿ ಅನ್ಸುತ್ತೆ. ಒಂದು ವೇದಿಕೆಯಲ್ಲಿ ಒಂದು 10 ಜನ ಕೂಡಿದೆ ಅಂದ್ರೆ ನಾವು ನಮ್ಮನ್ನೇ ಮರ್ತ್ಬಿಟ್ಟಿರ್ತೀವಿ. ಅವ್ರ ಹೆಸರು ಕೂಡ ನಮ್ಗೆ ಇವತ್ತಿಗೆ ಕೆಲವೊಬ್ರು ಜೂನಿಯರ್ ಆರ್ಟಿಸ್ಟ್ ಹೆಸರು ಗೊತ್ತಿಲ್ಲ, ಮೂಲ ಹೆಸರು ಇವತ್ತು ಗೊತ್ತಿಲ್ಲ. ನಾವು ಅವ್ರ ಹೆಸರು ಏನಂತ ಕರಿತೀವಿ ಅಂದ್ರೆ ರಾಜ್ಕುಮಾರ್ ಅವ್ರಿಗೆ ರಾಜ್ಕುಮಾರ್ ಅಂತ ಕರಿತೀವಿ. ಜೂನಿಯರ್ ಪುನೀತ್ ಇದ್ದಂದ್ರೆ ಅಪ್ಪು ಅಂತ ಕರಿತೀವಿ. ಅವ್ರ ಹೆಸರೇ ಗೊತ್ತಿಲ್ಲ ಮೂಲದ. ನಾವು ಶಂಕರ್ನಾಗ ಅಂತ ಕರಿತೀವಿ ಅವರಿಗೆ. ನಾವು ಅವರು ಮೂಲ ಹೆಸರು ಏನು ಗೊತ್ತಿರಲ್ಲ, ನಮ್ಗೆ ಇವತ್ತಿಗೂ ಗೊತ್ತಿರಲ್ಲ. ಹಂಗೆ ನಾವು ಒಂದು 10 ಜನ ಜೂನಿಯರ್ಸ್ ಕೂಡಿವೆ ಅಂತಂದ್ರೆ ನಮ್ಮನ್ನೇ ನಾವು ಮಾಡೋಕ್ಕೆ ಸಾಧ್ಯ ಐತಿ. ಯಾಕಂದ್ರೆ ಆ ಥರ ಒಂದು ಅಲ್ಲಿ ಕ್ರಿಯೇಷನ್ ಆಗುತ್ತೆ. ಅದು ನಮ್ಮದೇ ಆದಂತ ಒಂದು ಚಿತ್ರಲೋಕ ಆಗ್ಬಿಡುತ್ತೆ ಸರ್. ಈಗ ನಾವೇನು ಸಂದರ್ಶನ ಮಾಡ್ತಾ ಇದ್ದೇವೆ ಸರ್,
ಒಂದು ವೇಳೆ ನಮ್ಮ ರವಿ ಸರ್ ಅವರು ಈ ವಿಡಿಯೋ ನೋಡ್ಬೋದು, ನೋಡ್ಲಿಕ್ಕಿಲ್ಲ, ಅಚಾನಕ್ ನೋಡ್ತಾ ಇದ್ರೆ ರವಿ ಸರ್ ಅವ್ರಿಗೆ ಈ ಒಂದು ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಾನು ಯಾವತ್ತೂ ಅವರಿಗೆ ಅಭಿಮಾನಿಯಾಗೇ ಇರ್ತೀನಿ. ನಾ ಏನು ಅವ್ರ ಥರ ಕಾಣ್ತೀನಿ ಅಂದರೆ ಅವ್ರು ಹೋಲಕ್ಕೆ, ಅವ್ರು ಇಟ್ಕೊಳ್ಳಲಿಕ್ಕೆ ಅರ್ಹತೆ ನನಗಿಲ್ಲ. ನಾನು ಅವ್ರ ಅಭಿಮಾನಿಯಾಗೆ, ಅವ್ರ ಅಭಿಮಾನಿ ಜೊತೆ ನಾನು ಇರ್ತೀನಿ, ಅದಕ್ಕೆ ಇಷ್ಟಪಡ್ತೀನಿ. ಇನ್ನು ಅವರಿಗೆ ಅವ್ರದೇ ಆದಂಥ ಒಂದು ಕನಸು ಇದೆ. ಇನ್ನು ಅವ್ರಿಗೆ ಕೆಲವೊಂದು ಪ್ರೇಮಲು ಕುಟುಂಬ ಪಿಕ್ಚರ್ ಮಾಡಬೇಕಂತ ಒಂದು ಆಸೆ ಇದೆ. ಮಂಜನೇನಿ ಅಂತ ಒಂದು ಸಿನಿಮಾ ಬಿಡುಗಡೆ ಮಾಡಬೇಕು ಅನ್ನೋ ಆಸೆ ಇದೆ. ಅದು ಆಸೆಗೆ ಈಡೇರಲಿ, ಆ ಕನಸುಗಾರನ ಕನಸು ನನಸಾಗಲಿ ಅಂತ ಈ ಜೂನಿಯರ್ ಕನಸುಗಾರ ಹೇಳೋದಷ್ಟೇ. ಆ ರಿಯಲ್ ರವಿ ಸರ್ ಥರನೇ ನೀವು ಜೂನಿಯರ್ ರವಿ ಸರ್ ಭಾಳ ಚೆನ್ನಾಗಿ ಕಂಡುಕೊಡ್ತೀರಿಲ್ಲ. ಒಂದು ವಿಡಿಯೋದ ಮೂಲಕ, ಈ ಸಂದರ್ಶನದ ಮೂಲಕ ನಿಮ್ಮ ಮನದಾಳದ ಮಾತುಗಳು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಮ್ಮ ನಾಡಿನ ಜನತೆಗೆ? ಕನ್ನಡ ಸಮಸ್ತ ನಾಡಿನ ಜನತೆಗೆ ನಾ ಹೇಳೋದಪ್ಪ ಅಂತಂದರೆ, ನನ್ನನ್ನು ಇವತ್ತಿಗೆ ಇಲ್ಲಿ ತಂದು ಕೂಡೋಕ್ಕೆ ಮೂಲ ಕಾರಣೀಭೂತರು ನೀವೇ. ಯಾಕಂದರೆ ನೀವು ರವಿ ಸರಿಗೆ ತೋರಿಸಿದಂಥ ಒಂದು ಪ್ರೀತಿ, ಅವ್ರಿಗೆ ತೋರಿಸಿದಂಥ ಅಭಿಮಾನ ನನಗೂ ತೋರಿಸಿದ್ದಾರೆ. ಅದಕ್ಕೆ ಅವ್ರಿಗೆ ನಾನು ಯಾವತ್ತೂ ಚಿರಋಣಿಯಾಗಿದ್ದೀನಿ. ಇದೇ ರೀತಿ ನಮ್ಮಂಥ ಎಲ್ಲ ಕಲಾವಿದರು ನಿಮ್ಮ ಸಪೋರ್ಟ್ ಇರಬೇಕು, ನಿಮ್ಮ ಆಶೀರ್ವಾದ ಇರಬೇಕಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಜೂನಿಯರ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹುಟ್ಟೂರಿನ ಬಗ್ಗೆ ತಿಳ್ಕೊಂಡ್ರಿ, ಅವರು ನಡೆದು ಬಂದ ದಾರಿ ಬಗ್ಗೆ ತಿಳ್ಕೊಂಡ್ರಿ, ಅವರು ಯಾವ ಥರ ಈ ಒಂದು ಕ್ಷೇತ್ರದಲ್ಲಿ ಹೆಸರನ್ನ ಮಾಡಿದ್ರೆ ಅಂತೇಳಿ ತಿಳ್ಕೊಂಡ್ರಿ. ಇವರ ಕಾರ್ಯಕ್ರಮ ನೇರವಾಗಿ ನೀವು ನೋಡಿದಪ್ಪ ಅಂತಂದ್ರೆ, ನಿಮ್ಗೆ ಆಸೆ ಅಭಿಲಾಷೆ ಏನಾದರೂ ಇತ್ತಂತಂದ್ರೆ ನೀವು ನಿಮ್ಮ ಊರಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಇವ್ರಿಗೆ ಸಂಪರ್ಕಿಸ್ಬೋದು. ಇವರ ಮೊಬೈಲ್ ನಂಬರ್ ನಮ್ಮ ವಿಡಿಯೋದಾಗ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀವಿ, ತಾವು ಅವ್ರು ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೊಮ್ಮೆ ಈ ಥರದ ವಿಶೇಷವಾದಂತಹ ಕಲಾಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಕಲಾವಿದರ ಸಂದರ್ಶನವನ್ನು ನಾನು ಮಾಡ್ತಾ ಇರ್ತೀನಿ. ನಿಮ್ಗೇನಾದರೂ ಈ ಥರದ ಸಂದರ್ಶನಗಳು ಇಷ್ಟ ಆಗ್ತಾ ಬಂದಪ್ಪ ಅಂದ್ರೆ ದಯವಿಟ್ಟು ಈ ಮಿಮಿಕ್ರಿ ರಾಜಕಾರಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಮ್ಮ ಜೊತೆ ಇರುವಂತಹ NP ಫೋಟೋ ಸ್ಟುಡಿಯೋ, ನಮ್ಮ ನಿಹಾನ್ ಫೋಟೋ ಸ್ಟುಡಿಯೋದವರಿಗೆ ಸಹಕರಿಸಿ ಯಾವುದೇ ಥರದ ಭಾಳ ಚೆನ್ನಾಗಿರುವಂತಹ ನಿಮ್ಮ ಇಷ್ಟದ ಯಾವುದಾದ್ರೂ ನಟರ ಅಥವಾ ಕಲಾವಿದರ ಇಂಟರ್ವ್ಯೂ ಮಾಡೋದಿತ್ತಪ್ಪ ಅಂತಂದ್ರೆ, ನಿಮ್ಗೇನಾದರೂ ಅವ್ರ ಮೇಲೆ ಆಸಕ್ತಿ ಇತ್ತಪ್ಪ ಅಂತಂದ್ರೆ ನೀವು ಹೇಳ್ಬೋದು, ಕಮೆಂಟ್ ಮಾಡ್ಬೋದು. ಸಾಧ್ಯ ಆದರೆ ಅವ್ರದ್ದು ಸಂದರ್ಶನ ನಾನು ಮಾಡ್ತೀನಿ ಅಂತ ಹೇಳ್ತಾ, ಯಾರು ಕೂಡ ಮರಿಬೇಡ್ರಿ, ಮಿಮಿಕ್ರಿ ರಾಜಕಾರಣ ಅಂತೇಳಿ ಯೂಟ್ಯೂಬ್ ಚಾನಲ್ ಐತಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ನಮಸ್ಕಾರ, ಧನ್ಯವಾದಗಳು, ನಮಸ್ಕಾರ.